ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ರು ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವಾಗ ಬರ್ತಾರಂತ ರಿಪೋರ್ಟ್ ನ ಪ್ರಕಾರ 2030 ಮತ್ತೆ 2034ಗೆ ಫಿಫಾ ವರ್ಲ್ಡ್ ಕಪ್ ನ ಯಾರ್ಯಾರು ಹೋಸ್ಟ್ ಮಾಡ್ತಾರಂತ ಅಫಿಷಿಯಲ್ ಆಗಿ ಬಂದಿರೋ ವಿಷಯ. 2026ಗೆ ಆಲ್ರೆಡಿ 2022 ಆಗಿದ ನಂತರನೇ ಅನೌನ್ಸ್ ಮಾಡ್ಬಿಟ್ಟಿರ್ತಾರೆ. ಆದ್ರೆ ಇವಾಗ ಬರ್ತಾರಂತ ರಿಪೋರ್ಟ್ ನ ಪ್ರಕಾರ 2030 ಮತ್ತೆ 2034ಗೆ ಯಾವ ಕಂಟ್ರಿಗಳು ಫಿಫಾ ವರ್ಲ್ಡ್ ಕಪ್ ನ ಹೋಸ್ಟ್ ಮಾಡ್ತಾ ಇದಾವೆ ಅಂದ್ರೆ 2030ಗೆ 3 ಕಂಟ್ರಿಗಳು ಹೋಸ್ಟ್ ಮಾಡ್ತಾ ಇರೋದು. ಮೊದಲನೇದು ಸ್ಪೇನ್, ಪೋರ್ಚುಗಲ್ ಹಾಗೆ ಮೆರಾಕೋ. ಈ 3 ಕಂಟ್ರಿಗಳು 2030ಗೆ ಹೋಸ್ಟ್ ಮಾಡ್ತಾ ಇರೋದು. ಹಾಗೆ 2034ಗೆ ಹೋಸ್ಟ್ ಮಾಡ್ತಾ ಇರೋದು ಸೌದಿ ಅರೇಬಿಯಾ. ಇದೊಂದೇ ಕಂಟ್ರಿ 2034ಗೆ ಒಂದೇ ಕಂಟ್ರಿ ಹೋಸ್ಟ್ ಮಾಡ್ತಾ ಇರೋದು. ಇನ್ನ 10 ವರ್ಷಗಳ ನಂತರ ನಡೆಯುವಂತ ಫಿಫಾ ವರ್ಲ್ಡ್ ಕಪ್ಗೆ ಆಲ್ರೆಡಿ ನಡೆದಿದೆ. ಆದ್ರೆ ನಡೆಯೋದು ಎರಡೇ ಫಿಫಾ ವರ್ಲ್ಡ್ ಕಪ್, 2030 ಮತ್ತೆ 2034. ಆದ್ರೆ ಯಾವುದೇ ವರ್ಲ್ಡ್ ಕಪ್ ನಡಿಬೇಕಂದ್ರೆ 4 ವರ್ಷದ ನಂತರನೇ ನಡೆಯೋದು. ಹೇಗೆ ನಮ್ಮ ಕ್ರಿಕೆಟ್ ವರ್ಲ್ಡ್ ಕಪ್ 4 ವರ್ಷಕ್ಕೊಂದ್ಸಲ ನಡೆಯುತ್ತೋ, ಫಿಫಾ ವರ್ಲ್ಡ್ ಕಪ್ ಸಹ 4 ವರ್ಷಕ್ಕೊಂದ್ಸಲ ನಡೆಯುತ್ತೆ. ಹಾಗೆ 2022 ಅಲ್ಲಿ ನಡೆದಿದ್ದಂತಹ ಕ್ವತಾರ್ ಅಲ್ಲಿ ಗೆದ್ದಿತ್ತು ಅರ್ಜೆಂಟೀನಾ. ಅದಾದ ನಂತರ 2026 ಹೋಸ್ಟ್ ಮಾಡ್ತಾರ ಅಂತ ಕಂಟ್ರಿಗಳು 3 ಕಂಟ್ರಿಗಳು, ಅದು ಸಹ ಒಂದು ಮೆಕ್ಸಿಕೋ, ಯುನೈಟೆಡ್ ಸ್ಟೇಟ್ ಮತ್ತೆ ಕೆನಡಾ. ಈ 3 ಕಂಟ್ರಿಗಳು ಸಹ ಫಿಫಾ ವರ್ಲ್ಡ್ ಕಪ್ ನ ಹೋಸ್ಟ್ ಮಾಡ್ತಾ ಇರೋದು. ಆದ್ರೆ ಈ ಬೇಜಾರದ ಸಂಗತಿ ಏನು ಅಂದ್ರೆ, ಈ ನೆಕ್ಸ್ಟ್ ವರ್ಷ ಅಂದ್ರೆ 2026ಗೆ ಫಿಫಾ ವರ್ಲ್ಡ್ ಕಪ್ ನ ನಮ್ಮ ಇಂಡಿಯಾ ಹೋಗಿ ಆಡುತ್ತಾ ಅಂತ. ನಮ್ಗೆ ಇಲ್ಲಿವರೆಗೂ ಯಾವುದೇ ರೀತಿ ಫಿಫಾ ವರ್ಲ್ಡ್ ಕಪ್ ನ ನಮ್ಮ ಇಂಡಿಯಾ ಕ್ವಾಲಿಫೈ ರೌಂಡ್ ಅಲ್ಲಿ ಕ್ವಾಲಿಫೈಯೇ ಆಗಿಲ್ಲ. ಅದೊಂದೇ ನಮಗ್ ಬೇಸರದ ಸಂಗತಿ. ಹೇಗೆ ನಮ್ಮ ಕ್ರಿಕೆಟ್ ಅಲ್ಲಿ ಬೇರೆ ಬೇರೆ ಕಂಟ್ರಿಗಳು ವರ್ಲ್ಡ್ ಕಪ್ ನ ಆಡಕ್ಕೋಸ್ಕರ ಕ್ವಾಲಿಫೈ ರೌಂಡ್ ಅಂತ ಆಡ್ತಾರೋ, ಹಾಗೆ ಇಲ್ಲೂ ಸಹ ಫಿಫಾ ವರ್ಲ್ಡ್ ಕಪ್ ಅಲ್ಲಿ ಮೇನ್ ಮ್ಯಾಚ್ ಗಳನ್ನ ಆಡಕ್ಕೋಸ್ಕರ ಕ್ವಾಲಿಫೈ ರೌಂಡರ್ ಅಂತ ಮ್ಯಾಚ್ ಗಳು ಇರುತ್ತೆ ಕ್ವಾಲಿಫೈ ಆಗಕ್ಕೆ. ಆ ಮ್ಯಾಚ್ ಗಳಲ್ಲಿ ಯಾವುದೇ ರೀತಿ ನಮ್ಮ ಇಂಡಿಯಾ ಇಲ್ಲಿವರೆಗೂ ಅಷ್ಟು ಮ್ಯಾಚ್ ಗೆದ್ದು ಅಷ್ಟು ಕ್ವಾಲಿಫೈ ಅಂತೂ ಇಲ್ಲಿವರೆಗೂ ಆಗಿಲ್ಲ. ಎಷ್ಟು ಫಿಫಾ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗಿ ಎಷ್ಟು ವರ್ಷಗಳೇ ಆಯ್ತು, ಆದ್ರೂ ಇಲ್ಲಿವರೆಗೂ ಸಹ ಇಂಡಿಯಾ ಫಿಫಾ ವರ್ಲ್ಡ್ ಕಪ್ ಅಲ್ಲಿ ಒಂದು ಮ್ಯಾಚ್ ಸಹ ಆಡಿಲ್ಲ. ಇದೊಂದೇ. ಆದ್ರೆ ಏನ್ ಬೇಸರದ ಅಂದ್ರೆ ಸಂಗತಿ, ನಮ್ಮ ಇಂಡಿಯಾದಲ್ಲಿ ಕ್ರಿಕೆಟ್ಗೆ ನೀಡೋ ಅಷ್ಟು ಆದ್ಯತೆ ಫುಟ್ಬಾಲ್ಗೆ ನೀಡ್ತಾ ಇಲ್ಲ. ಅದೊಂದೇ ಬೇಸರ. ಆದ್ರೆ ಕ್ರಿಕೆಟ್ಗೆ ಇರೋಷ್ಟು ಹೈಯೆಸ್ಟ್ ರೆವಿನ್ಯೂ ವ್ಯಾಲ್ಯೂ ಫುಟ್ಬಾಲ್ಗಂತೂ ನಮ್ಮ ಇಂಡಿಯಾದಲ್ಲೇ ಇಲ್ಲ. ಆದ್ರೆ ಹೊರಗಡೆ ಕಂಟ್ರಿಗಳಲ್ಲಿ ಫುಟ್ಬಾಲ್ಗಿರೋ ಅಷ್ಟು ವ್ಯಾಲ್ಯೂ ಕ್ರಿಕೆಟ್ಗಂತೂ ನೀಡೋದಿಲ್ಲ. ಅವರು ಇವಾಗ ಸಹ ಕ್ರಿಕೆಟ್ಗೆ ಆದ್ಯತೆ ಕೊಡಬೇಕು ಅಂದ್ಬಿಟ್ಟು ಕ್ರಿಕೆಟ್ಗಳನ್ನ ಸ್ವಲ್ಪ ಕೊಡ್ತಾ ಇದ್ದಾರೆ. ಆದ್ರೂ USA ಸಹ ಈ ಸಲ ವರ್ಲ್ಡ್ ಕಪ್ ನ T20 ವರ್ಲ್ಡ್ ಕಪ್ ನ ಆಡ್ಸಿ ಅಲ್ಲೇ ಸಹ ಒಂದ್ ಸ್ವಲ್ಪ ಅವ್ರ ಟೀಮ್ನ ಒಂದ್ ಸ್ವಲ್ಪ ಇದ್ ಮಾಡ್ಬೇಕು ಅಂದ್ಬಿಟ್ಟು ಅವರು ಪ್ರೋತ್ಸಾಹ ಕೊಟ್ರು. ಆದ್ರೆ ನಮ್ಮ ಇಂಡಿಯಾದವರು ಇಲ್ಲಿವರೆಗೂ ಫಿಫಾ ವರ್ಲ್ಡ್ ಕಪ್ಗೆ ಹೋಸ್ಟ್ ಮಾಡೋದಲ್ಲ, ಫಿಫಾ ವರ್ಲ್ಡ್ ಕಪ್ ನ ಆಡಕ್ಕೆ ಆಗಿಲ್ಲ ಇನ್ನ. ಅದೊಂದೇ ಬೇಸರ. ಇದನ್ನ ನಮ್ಮ ಇಂಡಿಯಾದವ್ರ ತಲೆಯಲ್ಲಿ ಇಟ್ಕೊಂಡು ಒಂದು ಬೆಂಕಿ ಟೀಮ್ ನ ಕಟ್ಟಬೇಕು ಅಂತ ನನ್ನ ಆಸೆ. ಯಾಕಂದ್ರೆ ನಮ್ಮ ಇಂಡಿಯಾದಲ್ಲೂ ಸಹ ಸುಮಾರು ಫುಟ್ಬಾಲ್ ಪ್ರೇಮಿಗಳಂತ ತುಂಬಾ ಜನ ಇದ್ದಾರೆ. ಅವ್ರಿಗೂ ಒಂಥರ ಖುಷಿ, ಒಂದು ಫುಟ್ಬಾಲ್ ನ ಇಂಡಿಯಾನ ಹೋಸ್ಟ್ ಮಾಡಕ್ಕೋಸ್ಕರ ಅವರು ತುಂಬಾ ವೆಯ್ಟ್ ಮಾಡ್ತಾ ಇರ್ತಾರೆ. ಆದ್ರೆ ನಮ್ಮ ಇಂಡಿಯಾದಲ್ಲಿ ಫುಟ್ಬಾಲ್ ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಾಗಿಲ್ಲ. ಅದಕ್ಕೋಸ್ಕರ ಇಂಡಿಯಾ ಕ್ರಿಕೆಟ್ ಟೀಮ್ಗೆ ಯಾವ ತರ ವ್ಯಾಲ್ಯೂ ಇದೆಯೋ ಇಂಡಿಯಾದಲ್ಲಿ, ಹಾಗೆ ಫುಟ್ಬಾಲ್ಗೂ ಅದೇ ತರ ವ್ಯಾಲ್ಯೂ, ಹೈಯರ್ ವ್ಯಾಲ್ಯೂ ಬರಬೇಕು. ಅವಾಗ ನೋಡಿ ಇಂಡಿಯಾದಲ್ಲಿ ಬೆಂಕಿಯಾಗಿರುತ್ತೆ. ಫುಟ್ಬಾಲ್ಗೂ ಹಂಗೆ ಇರುತ್ತೆ, ಕ್ರಿಕೆಟ್ಗೂ ಹಂಗೆ ಇರುತ್ತೆ. ಆದ್ರೆ ಇಂಡಿಯಾ ಯಾವಾಗ ಹೋಗಿ ಫುಟ್ಬಾಲ್ ಆಡುತ್ತೆ ಅಂತ ಗೊತ್ತಿಲ್ಲ. ಹಾಗೆ ಫಿಫಾ ವರ್ಲ್ಡ್ ಕಪ್ ನ ಆಡಕ್ಕೆ 48 ಕಂಟ್ರಿಗಳು ಕ್ವಾಲಿಫೈ ಆಗುತ್ತೆ. ಅದ್ರಲ್ಲಂತೂ ನಮ್ಮ ಇಂಡಿಯಾ ಅಂತೂ 48 ಕಂಟ್ರಿಲೂ ಸಹ ನಮ್ಮ ಇಂಡಿಯಾ ಇರೋದೇ ಇಲ್ಲ, ಇನ್ನ ಕ್ವಾಲಿಫೈ ಆಗಿರಲ್ಲ, ಅಲ್ಲೆಲ್ಲಿ ಇರ್ತಾರೆ. ಅದು ಅಲ್ಲದೆ ಫಿಫಾ ವರ್ಲ್ಡ್ ಕಪ್ ಅಲ್ಲಿ 12 ಗ್ರೂಪ್ ಸ್ಟೇಜ್ ಇರುತ್ತೆ, 12 ಗ್ರೂಪ್ಗಳು ಇರುತ್ತೆ. 12 ಗ್ರೂಪ್ ಅಲ್ಲಿ 4 ಟೀಮ್ಗಳು ಇರುತ್ತೆ. ಅದರಲ್ಲಿ ಮೊದಲನೇದು ರೌಂಡ್ ನಡೆಯೋದು ಗ್ರೂಪ್ ಸ್ಟೇಜ್ ಮ್ಯಾಚ್. ಅದಾದ್ಮೇಲೆ ಅದ್ರಲ್ಲಿ ಕ್ವಾಲಿಫೈ ಆಗೋದು ಬರೀ 32 ಟೀಮ್ಗಳು. ಅದ್ರಲ್ಲಿ ಸಹ ಶಾರ್ಟ್ ಔಟ್ ಆಗಿ ಅದಾದ್ಮೇಲೆ ನಡೆಯೋದು 16. ಅದಾದ್ಮೇಲೆ ಎಲಿಮಿನೇಟರ್ ಅಂದ್ರೆ ಕ್ವಾಲಿಫೈಯರ್ ರೌಂಡ್, ಅದಾದ್ಮೇಲೆ ಸೆಮಿಫೈನಲ್, ಫೈನಲ್. ಈ ತರ ಫಿಫಾ ವರ್ಲ್ಡ್ ಕಪ್ ಅಲ್ಲಿ ರೌಂಡ್ಸ್ ಗಳು ನಡೆಯುತ್ತೆ. ಆದ್ರೆ ನಮ್ಮ ಕ್ರಿಕೆಟ್ ಅಲ್ಲಿ ಆ ತರ ಅಷ್ಟೊಂದು ರೌಂಡ್ಸ್ ಗಳಂತೂ ಇಲ್ಲ. ಬರೀ ಕ್ವಾಲಿಫೈ ರೌಂಡ್ ಇದ್ ಮಾಡ್ತಾರೆ. ಅದರಲ್ಲಿ ಸೂಪರ್ ಮಾಮೂಲಿ 4 ಗ್ರೂಪ್ ಮಾಡಿ ಅದರಲ್ಲಿ 5 ಟೀಮ್ ಮಾಡಿ ಅದರಲ್ಲಿ ಬಂದವ್ರನ್ನ 2 ಟೀಮ್ಸ್ ತಗೊಂಡು ಸೂಪರ್ 8 ಮಾಡ್ಕೊಂಡು ಅದರಲ್ಲಿ ಕ್ವಾಲಿಫೈ ಮಾಡ್ತಾರೆ. ಅದರಲ್ಲಿ ಇದ್ರಲ್ಲಂತೂ ಇರೋಂಥದ್ದು
ನಮ್ಮ ಕ್ರಿಕೆಟ್ ಅಲ್ಲಿ ನಡೆಯೋದು ಬರೀ ಒಂದು 40-50 ಒಳಗೆ ಮ್ಯಾಚ್ ನಡೀತವೆ. ಆದ್ರೆ ಫಿಫಾ ವರ್ಲ್ಡ್ ಕಪ್ ಅಲ್ಲಿ ನಡೆಯುವಂತ ಮ್ಯಾಚ್ಗಳು 104 ಮ್ಯಾಚ್ಗಳು, ಸುಮಾರು ಮ್ಯಾಚ್ಗಳು ನಡೀತವೆ. ದಿನಕ್ಕೆ ಒಂದು 2-3 ಮ್ಯಾಚ್ಗಳೇ ನಡೀತವೆ. ಅದಂತೂ ಹೇಳ್ಕೊಳಕಂತೂ ಅಸಾಧ್ಯ. ಆದ್ರೆ ನಮ್ಮ ಇಂಡಿಯಾನು ಸಹ ಯಾವ್ದಾದ್ರೂ ಒಂದು ರೂಪದಲ್ಲಿ ಯಾವಾಗಾದ್ರೂ ಒಂದ್ಸಲ ಈ ಸ್ಟೇಜ್ ಅಲ್ಲಿ, ಅದರಲ್ಲೂ ಬೇಡ ಬರೀ ಗ್ರೂಪ್ ಸ್ಟೇಜ್ ಅಲ್ಲಿ ಮ್ಯಾಚ್ ಆಡಿದ್ರೆ ನಮ್ಮ ಇಂಡಿಯನ್ ಫ್ಯಾನ್ಸ್ಗಂತೂ ಹೆವಿ ಖುಷಿ ಆಯ್ತಾರೆ. ಫಿಫಾ ವರ್ಲ್ಡ್ ಕಪ್ ನ ಮೊದಲನೇ ಸಲ ಗ್ರೂಪ್ ಸ್ಟೇಜ್ ಅಲ್ಲಿ ಆಡ್ದು ಅಂತ ನರ ಖುಷಿ ಪಡ್ತಾರೆ. ಅದು ಅಲ್ಲದೆ ಫಿಫಾ ವರ್ಲ್ಡ್ ಕಪ್ಗೆ ಇರೋಷ್ಟು ಫ್ಯಾನ್ಸ್ ಕ್ರೇಜು ಇನ್ನು ಯಾವುದೇ ಕಾರಣಕ್ಕೂ ಮಿಸ್ಸಕ್ಕಾಗಿಲ್ಲ. ಫುಟ್ಬಾಲ್ ಇರೋಷ್ಟು ಕ್ರೇಜ್, ಫ್ಯಾನ್ಸ್ ಕ್ರೇಜು, ಅದರಲ್ಲೂ ಫ್ಯಾನ್ಸ್ಗಳಂತೂ ತುಂಬಿ ತುಳುಕುವಂಥದ್ದು ಬ್ರೆಜಿಲು, ಪೋರ್ಚುಗಲ್ಲು, ಅರ್ಜೆಂಟೈನಾ ಇಂಥ ಟೀಮ್ಗಳಿಗಂತೂ ಹೆವಿ ಫ್ಯಾನ್ಸ್ ಕ್ರೇಜ್ ಇದೆ. ಅದರಲ್ಲೂ ಪೋರ್ಚುಗಲ್ ಅಲ್ಲಿರುವಂತ ರೊನಾಲ್ಡೋ, ಹಾಗೆ ಅರ್ಜೆಂಟೈನಾದಲ್ಲಿರುವಂತ ಮೆಸ್ಸಿ, ಹಾಗೆ ಬ್ರೆಜಿಲ್ ಅಲ್ಲಿರುವಂತ ನೈಮರ್, ಹಾಗೆ ಮ್ಯಾಪ್ಲೆ, ಇಂಥ ಪ್ಲೇಯರ್ಗಳೆಲ್ಲ ಬೆಂಕಿ ಪ್ಲೇಯರ್ಗಳು. ಹಾಗೆ ಫಿಫಾ ವರ್ಲ್ಡ್ ಕಪ್ ಹೈಯೆಸ್ಟ್ ಕಪ್ ಗೆದ್ದಿರೋದಂದ್ರೆ ಬ್ರೆಜಿಲ್, ಅದು 5 ಸಲ ಚಾಂಪಿಯನ್ ಆಗಿರೋದು. ಹಾಗೆ ಅರ್ಜೆಂಟೈನಾ 3 ಸಲ. ಆದ್ರೆ ಫ್ರಾನ್ಸ್ಗಳಂತೂ ಫುಟ್ಬಾಲ್ ನೋಡಕ್ಕೆ ಹೆವಿ ಕಾತುರದಿಂದ ಕೂತಿರ್ತಾರೆ. ಫುಟ್ಬಾಲ್ ಅಂತೂ ಹೆವಿ ಹೈಪರ್ ಮೂವಿ ತರ ನೋಡ್ತಾ ಕೂತಿರ್ತಾರೆ. ಅಷ್ಟೊಂದು ಫ್ಯಾನ್ಸ್ ಕ್ರೇಜ್ ಇದೆ. ಅದಕ್ಕೋಸ್ಕರ ನಮ್ಮ ಇಂಡಿಯಾನು ಸಹ ಒಂದ್ಸಲ ಗ್ರೂಪ್ ಸ್ಟೇಜ್ ಮ್ಯಾಚ್ ಆಡ್ಲಿ ಅಂತ ನಮ್ಮ ಆಸೆ. ಹಾಗೆ ಇದೇ ತರದ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.